ಈ ಕೊರೋನಾ ಅನ್ನೋ ಮಹಾಮಾರಿ ಬಂದ ಮೇಲೆ ನಾನ್ ಕೋವಿಡ್ ಪೇಷಂಟ್ಗಳಿಗೂ ಅದರಲ್ಲೂ ಇನ್ನೇನು ಹೆರಿಗೆ ಆಗಬೇಕು, ಎಮರ್ಜೆನ್ಸಿ ಇದೆ, ಆಸ್ಪತ್ರೆ ಮುಂದೆ ಬಂದು ನಮ್ಮನ್ನ ಅಡ್ಮಿಟ್ ಮಾಡ್ಕೊಳ್ಳಿ, ಲೇಬರ್ ವಾರ್ಡಿಗೆ ಸೇರಿಸಿ ಅಂತ ಕೇಳಿದ್ರು ಕೂಡ ಕರುಣೆ ಅನ್ನೋದು ಬರ್ತಾ ಇಲ್ಲ. ಮಂಡ್ಯದ ಮಿಮ್ಸ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಮಗು ಒಂದು ಸಾವನ್ನಪ್ಪಿದೆ. ಆಸ್ಪತ್ರೆ ಬಾಗ್ಲಲ್ಲೇ ಹೆರಿಗೆ ಆಗಿದೆ, ಮಗು ಸಾವನ್ನಪ್ಪಿದೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಮುಂದೆ ನಡೆದಿರುವಂತ ಘಟನೆ ಇದು. ಮಹಿಳೆಗೆ ಪ್ರಸವ ವೇದನೆ ಸ್ಟಾರ್ಟ್ ಆಗಿದೆ, ಆಸ್ಪತ್ರೆಗೂ ಬಂದಿದ್ದಾರೆ, ಹೆರಿಗೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಸಿಬ್ಬಂದಿ ಅಲ್ಲಿ ಒಂಥರ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಕೋವಿಡ್ ರಿಪೋರ್ಟ್ ಇದೆಯಾ ಇಲ್ವಾ ಕೇಳಿದ್ದಾರೆ. ಇವ್ರ ಹತ್ರ ಇರ್ಲಿಲ್ಲ, ಯಾಕಂದ್ರೆ ನೋವು ತಡ್ಕೊಳಕ್ಕಾಗದೆ ಆಸ್ಪತ್ರೆ ಹತ್ರ ಬಂದಿದ್ದಾರೆ, ಹೆರಿಗೆ ಮಾಡಿಸಿ ಅಂತ ಬಂದಿದ್ದಾರೆ. ಆ ಟೈಮ್ನಲ್ಲಿ ಇವ್ರ ರಿಪೋರ್ಟ್ ಇದೆಯಾ ಇಲ್ವಾ ಅಂತೆಲ್ಲ ಕೇಳ್ಕೊಂಡು ಕೂತಿದ್ದಾರೆ. ಪರಿಣಾಮ ಮಗು ಸಾವನ್ನಪ್ಪಿದೆ. ಈಗ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಯಾಕಂದ್ರೆ ನಿಂತಲ್ಲೇ ಅವ್ರಿಗೆ ಹೆರಿಗೆ ಆಗಿದೆ, ಎಷ್ಟೊತ್ತು ಅಂತ ಕಾಯಕ್ಕಾಗುತ್ತೆ. ಈಗ ಪ್ರಸವ ವೇದನೆ ಸ್ಟಾರ್ಟ್ ಆಗಿದೆ, ಟೈಮಿಗೆ ಸರಿಯಾಗಿ ಇವರು ಹೆರಿಗೆಯನ್ನ ಮಾಡಿಸಿದ್ರೆ ತಾಯಿ ಮಗು ಇಬ್ರು ಹುಷಾರಾಗಿರ್ತಾ ಇದ್ರು, ಜೀವಂತವಾಗಿರ್ತಾ ಇದ್ರು. ಆದ್ರೆ ನಿಂತಲ್ಲೇ ಹೆರಿಗೆ ಆದಂತ ಪರಿಣಾಮ ಮಗು ಅಲ್ಲಿ ಬಿದ್ದುಬಿಟ್ಟಿದೆ, ನೆಲಕ್ಕೆ ಸಾವನ್ನಪ್ಪಿದೆ. ಈಗ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಯಾವ ಕಾರಣಕ್ಕೆ ಅಂತ ಸಿಬ್ಬಂದಿ ಕೇಳಿದ್ರೆ ಅವ್ರ ಹತ್ರ ಕೋವಿಡ್ ರಿಪೋರ್ಟ್ ಇರಲಿಲ್ಲ, ಟೆಸ್ಟ್ ಮಾಡಿಸಿರ್ಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಹಿಂದೇಟನ್ನ ಹಾಕಿದ್ದಾರೆ. ಇನ್ನೊಂದ್ ಕಡೆ ಆಸ್ಪತ್ರೆ ಮುಂಭಾಗದಲ್ಲಿ ಮಹಿಳೆಗೆ ಅಲ್ಲೇ ಹೆರಿಗೆ ಆಗಿದೆ, ನಿಂತಲ್ಲೇ ಹೆರಿಗೆ ಆಗಿರೋದು. ಮಗು ಕೆಳಗಡೆ ಫೋರ್ಸ್ಫುಲ್ ಆಗಿ ಬಿದ್ದುಬಿಟ್ಟಿದೆ ಅಲ್ಲ, ಮಗು ಸಾವನ್ನಪ್ಪಿದೆ. ನಿನ್ನೆಯಿಂದ ಇವತ್ತು ಬೆಳಿಗ್ಗೆ ತನಕ ಪಾಪ ಗರ್ಭಿಣಿ ಕಾದಿದ್ದಾರೆ ಹೆರಿಗೆಗೋಸ್ಕರ. ನಿನ್ನೆ ಸಂಜೆ ಅಂತಾನೆ ಆಸ್ಪತ್ರೆ ಬಂದಿದ್ದಾರೆ ಅವರು, ಸೋನು ಅಂತ ಅವ್ರ ಹೆಸರು. ಇವತ್ತು ಕೂಡ 2 ಗಂಟೆ ವೇಟ್ ಮಾಡಿದ್ದಾರೆ. 2 ಗಂಟೆ ಅಲ್ಲಿ ಆಸ್ಪತ್ರೆ ಮುಂದೆ ಕಾದ್ರೂ ಕೂಡ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಕೋವಿಡ್ ರಿಪೋರ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಈ ವೇಳೆ ಆಸ್ಪತ್ರೆ ಮುಂದೆನೆ ಹೆರಿಗೆ ಆಗಿ ಮಗು ಮೃತಪಟ್ಟಿದೆ. ನೋಡಿ, ನಾನ್ ಕೋವಿಡ್ ಪೇಷಂಟ್ ಗಳಿಗೆ ಎಷ್ಟೊಂದು ಸಮಸ್ಯೆ ಆಗ್ತಿದೆ. ಅದರಲ್ಲೂ ಈ ಹೆರಿಗೆ ಅನ್ನೋದು ದೊಡ್ಡ ನೋವು ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಲೇಬರ್ ಪೇನ್ ನ. ಹೆರಿಗೆ ನೋವು ಆಗಿದೆ ಪಾಪ, ಅವರಿಗೆ ಬಂದಿದ್ದಾರೆ, ಲೇಬರ್ ವಾರ್ಡಿಗೆ ಅಡ್ಮಿಟ್ ಮಾಡ್ಕೊಳ್ಳಿ, ನಂಗೆ ಹೆರಿಗೆ ಮಾಡಿಸಿ ಅಂತ ನಿನ್ನೆಯಿಂದ ವೇಟ್ ಮಾಡಿದ್ದಾರೆ. ನಿನ್ನೆ ಸಂಜೆ ಬಂದಿದ್ದಾರೆ ಸೋನು ಅನ್ನೋ ಮಹಿಳೆ, ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ. 2 ಗಂಟೆ ವೇಟ್ ಮಾಡಿದ್ದಾರೆ. ಪಾಪ ನಿಂತಲ್ಲೇ ನಿಂತಿದೆ, ಅವ್ರಿಗೆ ಪಾಪ ನೋವು ತಡ್ಕೊಳಕ್ ಆಗಿಲ್ಲ ಅಂತ ಅನ್ಸುತ್ತೆ. ಹೆರಿಗೆ ಆಗ್ಬಿಟ್ಟಿದೆ, ನಿಂತಲ್ಲೇ ಹೆರಿಗೆ ಆಗಿದೆ. ಮಗು ಕೆಳಗಡೆ ಬಿದ್ದಂತ ಪರಿಣಾಮ ಅದು ಸಾವನ್ನಪ್ಪಿದೆ. ಆಸ್ಪತ್ರೆ ಬಾಗ್ಲಲ್ಲೇ ಈ ತರ ಹೆರಿಗೆ ಆಗಿದೆ, ಮಗು ನೆಲಕ್ಕೆ ಬಿದ್ದಂತ ಪರಿಣಾಮ ಅಲ್ಲಿ ಸಾವನ್ನಪ್ಪಿದೆ. ಈಗ ಕೋವಿಡ್ ರಿಪೋರ್ಟ್ ಇರಲಿಲ್ಲ, ಅದಕ್ಕೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸುನಿಲ್, ಎಂತ ಅಮಾನವೀಯ ಘಟನೆ ಇದು? ಯಾಕಂದ್ರೆ ಲೇಬರ್ ಪೇನ್ ಬಂದಿದೆ, ನಿನ್ನೆ ಸಂಜೆನೂ ಬಂದಿದ್ದಾರೆ, ಇವತ್ತು ಬೆಳಿಗ್ಗೆ 2 ಅವರ್ಸ್ ವೇಟ್ ಮಾಡಿದ್ದಾರೆ. ಇಷ್ಟಾದ್ರೂ ಸಿಬ್ಬಂದಿ ಮನ ಅಲ್ಲಿ ಕರಗ್ಲಿಲ್ಲ. ಈಗ ಆಸ್ಪತ್ರೆಯವ್ರು ಏನ್ ಹೇಳ್ತಾ ಇದ್ದಾರೆ, ಮತ್ತೆ ಈ ಮೃತಳ ಅಂದ್ರೆ ಆ ಮಗು ಸತ್ತು ಹೋಗಿದ್ಯಲ್ಲ ಅವ್ರ ಕಡೆಯವ್ರು ಏನ್ ಹೇಳ್ತಾ ಇದ್ದಾರೆ? ಖಂಡಿತ ಶರ್ಮಿತಾ, ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು. ಏನು ಮಂಡ್ಯದ ಗುತ್ತಲು ಬಡಾವಣೆಯ ನಿವಾಸಿಯಾಗಿರ್ತಕ್ಕಂತ ಸೋನು ಇವರು ಆಸ್ಪತ್ರೆಗೆ ಬರ್ತಾರೆ. ಅವ್ರಿಗೆ ಇವತ್ತು ವೈದ್ಯರು ಒಂದು ಡೇಟ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಹೆರಿಗೆ ಡೇಟ್ ಅನ್ನ ಇವತ್ತು ಕೊಟ್ಟಿರ್ತಾರೆ. ಹೀಗಾಗಿ ನಿನ್ನೆನೆ ಆಸ್ಪತ್ರೆಗೆ ದಾಖಲಾಗ್ಲಿಕ್ಕೆ ಅವರು ಆಸ್ಪತ್ರೆಗೆ ಬಂದಿರ್ತಾರೆ. ಆದ್ರೂ ಕೂಡ ನಿನ್ನೆ ಬಂದಂತ ಸೋನುವನ್ನ ನೀವು ಕೋವಿಡ್ ಪರೀಕ್ಷೆಯನ್ನ ಮಾಡ್ಸ್ಕೊಂಡ್ ಬರ್ಬೇಕು, ಅಲ್ಲಿವರೆಗೂ ನಿಮ್ಮನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿನ್ನೆ ವಾಪಸ್ ಕಳ್ಸಿರ್ತಾರೆ. ಹೀಗಾಗಿ ಇವತ್ತು ಸೋನು ಆಸ್ಪತ್ರೆಗೆ ಬರ್ತಾರೆ. ನಿನ್ನೆ ಒಂದು RT-PCR ಒಂದು ಟೆಸ್ಟ್ ಅನ್ನ ಕೂಡ ಮಾಡ್ತಿರ್ತಾರೆ. ಆದ್ರೆ RT-PCR ಟೆಸ್ಟ್ ಅಲ್ಲಿ ರಿಪೋರ್ಟ್ ಬರ್ಲಿಕ್ಕೆ 24 ಗಂಟೆಗಳು ತೆಗೆದುಕೊಳ್ಳುತ್ತೆ. ಹೀಗಾಗಿ ಇವತ್ತು ಕೂಡ ಇನ್ನೂ ಅವ್ರ ಕೈಗೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಸಿಕ್ಕಿರೋದಿಲ್ಲ. ಹೀಗಾಗಿ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಡೇಟ್ ಇತ್ತು. ಹೀಗಾಗಿ ಹೆರಿಗೆಯಾಗಿ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮತ್ತೊಂದು ಕಡೆ ಆಸ್ಪತ್ರೆಯವರು ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ನಿರ್ಲಕ್ಷ್ಯದಿಂದ ಇದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸುನಿಲ್, ತಮ್ಮ ಇನ್ಫಾರ್ಮೇಶನ್ಗೆ.